ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಇವಾಗ ತಿರುಮಲದಲ್ಲಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಸೊ ಈ ರೀತಿ ಕ್ರೌಡೆಲ್ಲ ಇತ್ತು ಹೇಳಬೇಕಂದ್ರೆ, ಬಟ್ ದರ್ಶನ ಮಾತ್ರ ಸೂಪರಾಗಾಯಿತು. ಅಷ್ಟೊತ್ತು 20 ತಾಸು ಕಾದಿದ್ದಕ್ಕೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗಾಗಿ ದರ್ಶನ ಮಾಡ್ಕೊಂಬಂದು ಒಂದು 2 ಅವರ್ಸ್ ರೆಸ್ಟ್ ಮಾಡಿ ಇವಾಗ ಮತ್ತು ತಿರುಪತಿಗೆ ಹೊರಡೋ ಪ್ಲ್ಯಾನ್ ಇತ್ತು, ಪದ್ಮಾವತಿ ಮತ್ತು ತಿರುಪತಿಯಲ್ಲಿ ದರ್ಶನ ಮಾಡೋದಕ್ಕೆ. ಸೊ ಹಾಗಾಗಿ ಕೆಳಗಡೆ ಹೋಗಬೇಕು, ಬೆಟ್ಟದಲ್ಲಿ ಇದ್ದೀವಲ್ವ ಈಗ ಮೇಲ್ಗಡೆ. ಸೊ ಈ ಬೆಟ್ಟದಿಂದ ಕೆಳಗೆ ಪದ್ಮಾವತಿ ದರ್ಶನ ಮಾಡ್ಕೋಬೇಕು. ಸೊ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರೇ ಗೊತ್ತಲ್ಲ, ಒಂದು ಬಾತ್ರೂಮ್ ಇದ್ದರೆ ತುಂಬ ಜನ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಒಬ್ಬೊಬ್ಬರನ್ನೇ ಕಾಯೋಷ್ಟರಲ್ಲಿ 1-2 ಅವರ್ಸ್ ಆಗೇ ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಥರ How much? 50 rupees. 30 rupees. ಇದೆಲ್ಲ ತಗೊಂಡ 50. ಇನ್ನು ಮಕ್ಕ 50. ಇದು 40. ಯಾವುದು ಇತ್ತು ಚೆನ್ನಾಗಿ. ಎಷ್ಟು ಇದು? ಒಂದು ಮಲ ಎಷ್ಟು ಇದು? 40. ಒಂದೊಂದು ಮೊಳಕ್ಕ ಸಾಕು ಬಿಡ್ರಿ. ಇದೆ ಒಂದ್ರಿಗೆ ಶೇರ್ ಮಾಡೋಣ. ವಾ ಲೇ ಆಂಟಿ ನನಗೊಂದು ಏರ್ಪಿನ್ ಅಪ್ಪಿ ಎಷ್ಟಮ್ಮ? 80 ರೂಪಾಯಿ. ಒಂದು ಮೊಳಕ್ಕೆ 40, 2 ಮೊಳಕ್ಕೆ 80. ಸರ್ ಹಚ್ಚಿಸ್ಕೊಳ್ಳಿ ಸರ್. ಹೇಳ್ಬೇಕಂದ್ರೆ ಇದು ಎಷ್ಟೋ ಮಾನವ ಅಂದರೆ ನಮ್ಮಂಥ ಜನಸಮೂಹ ಏನಿದೆ ಅವರ ತೊಂದರೆಗಳನ್ನು ಮನುಕುಲ ರಕ್ಷಣೆ ಮಾಡುವಂಥ ಒಂದು ನಮ್ಮ ಜನ ಸಮುದಾಯದ್ದು ಏನಾದರೂ ತೊಂದರೆ ತಾಪತ್ರಯಗಳಿರುತ್ತಲ್ವ ಅದನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಅಂತಲೇ ಈ ಒಂದು ವೆಂಕಟೇಶ್ವರ ಅನ್ನೋ ಒಬ್ಬ ರಕ್ಷಣೆ ಮಾಡುವಂಥ ಒಂದು ದೇವಾನುದೇವತೆಗಳಲ್ಲಿ ಒಂದಾಗಿರುವಂಥ ಈ ವೆಂಕಟೇಶ್ವರ ನೆಲೆಸಿದ್ದಾನೆ. ವಿಷ್ಣುವಿನ ಅವತಾರದಲ್ಲಿ ವೆಂಕಟೇಶ್ವರನಾಗಿ ನೆಲೆಸಿರುವಂಥದ್ದು ತಿರುಮಲದಲ್ಲಿ. ಓಕೆನಾ? ಸೊ ಆ ಒಂದು ನಂಬಿಕೆಯಿಂದ ಇಲ್ಲಿ ಜನ ಹೋಗ್ತಾ ಇರೋವಂಥದ್ದು. ಹೇಳ್ಬೇಕಂದ್ರೆ ಈ ದೇವಾಲಯ ಶೇಷಾಚಲಂ ಬೆಟ್ಟಗಳ ಮಧ್ಯೆ ಬರೋವಂಥ ಒಂದು ತಿರುಮಲ ಬೆಟ್ಟಗಳ ಮೇಲೆ 853 ಮೀಟರ್ ಅಂದರೆ 853 ಮೀಟರ್ ಎತ್ತರದಲ್ಲಿ ಇರೋವಂಥ ದಕ್ಷಿಣ ಭಾರತದ ತಮಿಳು ವಾಸ್ತು ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಾರೆ. ಹೇಳಬೇಕಂದ್ರೆ ತುಂಬ ಗಾಯ್ಸ್, ಇವಾಗೇನು ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಪೊಲೀಸವರೆಲ್ಲ ನಿಂತಿದ್ದಾರೆ. ಆ ಒಂದು ದೇವಸ್ಥಾನನ ವರಹಸ್ವಾಮಿ ಅಂತ ಹೇಳಿ ಕರೀತಾರಂತೆ. ಇಲ್ಲಿ ತಿರುಮಲ ದರ್ಶನ ಮಾಡೋದಕ್ಕಿಂತ ಮುಂಚೆ ಅಂದರೆ ತಿಮ್ಮಪ್ಪನ ದರ್ಶನ ಮಾಡೋದಕ್ಕಿಂತ ವರಹಸ್ವಾಮಿ ದರ್ಶನ ಮಾಡಬೇಕಂತೆ. ನೀವು ಏನೇ ಅಂದ್ಕೊಂಡ್ರೂ ಅಂದರೆ ಈಗ ಏನಾದರೂ ಹರಕೆ ಮಾಡ್ಕೊಳ್ತಾರಲ್ಲ, ಆ ಥರ ಹರಕೆ ಮಾಡ್ಕೊಳ್ಳೋರಿದ್ದರೆ ಈ ಒಂದು ವರಹಸ್ವಾಮಿಯಲ್ಲಿ ಹರಕೆ ಮಾಡಿಕೊಂಡ್ರೆ ಖಂಡಿತ 100% ಸಕ್ಸಸ್ ಆಗುತ್ತಂತೆ. ಹಂಗಂತ ಎಲ್ಲದಕ್ಕೂ ದರ್ಶನ ಎಲ್ಲ ಮಾಡಿಕೊಂಡು ಬಂದಿದ್ವಿ ನೈಟೇ. ಬಟ್ ಹಾಗೆ ಒಂದು ಫೋಟೋಸ್ ತಕ್ಕೊಂಬರೋಣ ಅಂತ ಹೋಗಿದ್ದಷ್ಟೇ. ಸೊ ಬೆಳಗಿನ ಟೈಮಲ್ಲಿ ತುಂಬ ಜನ ಇದ್ದರು. ಹೇಳ್ಬೇಕಂದ್ರೆ ಇನ್ನು ನೈಟ್ಗಿಂತ ಜಾಸ್ತಿ ಇದ್ದರು. ಬಟ್ ತಿರುಮಲ ವೆಂಕಟೇಶ್ವರ ಎಲ್ಲರೂ ಹುಡುಗಿಯರಿದ್ರು ಹೇಳ್ರಿ, ಈ ವರ್ಷ ಮದ್ವೆ ಮಾಡ್ತೀವಿ ಅಂತ ಹೇಳು. ಗೃಹ ಪ್ರವೇಶದಿಂದ ಮದುವೆ ಮಾಡ್ತೀರಾ? ಹೌದು. ಜೊತೆಗೆ ನಮ್ಮ ಮದರ್ ಇಂಡಿಯಾ ಅವರು ಮತ್ತೆ ನಮ್ಮ ಸಿಸ್ಟರ್ ಅವರು ಒಂದು ರೀಲ್ ಮಾಡ್ತಾರಂತೆ. ಹುಡುಗಿ ಜೊತೆ ಸಂಜೆ ತಿರ್ಗ ಮಾಂಗಲ್ಯ ಟ್ರೈ ಮಾಡೋಣ.
ಗೈಸ್ ಹೇಳ್ಬೇಕಂದ್ರೆ ತಿರುಮಲ ತಿರುಪತಿ ದೇವಸ್ಥಾನನ ಭೂಲೋಕದ ವೈಕುಂಠ ಅಂತಲೇ ಕರೀತಾರೆ. ಇದು ಭೂಮಿಯ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನವಾಗಿದೆ ಅಂತೆ. ಹೀಗಾಗಿ ವಿಷ್ಣು ಈ ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತಲೇ ಅವತರಿಸಿರೋದು ಅನ್ನೋದು ಕೆಲವರ ನಂಬಿಕೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೋ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದಲ್ವ. ಸೊ ಹೇಳ್ಬೇಕಂದ್ರೆ ಹೆಚ್ಚು ಭಕ್ತರನ್ನು ಹೊಂದಿದ್ದಾರೆ ಅಂದರೆ ತಪ್ಪಿಲ್ಲ. ಹಾಗಾಗಿ ಹೇಳ್ಬೇಕಂದ್ರೆ ತಿರುಮಲ ತಿರುಪತಿ ದೇವಸ್ಥಾನನ ಭೂಲೋಕದ ವೈಕುಂಠ ಅಂತಲೇ ಕರೀತಾರಂತೆ. ಇದು ಭೂಮಿ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ಇಲ್ಲಿ ತುಂಬ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅಂತೆ. ತಿರುಮಲ ದೇವಸ್ಥಾನವನ್ನು ತಮಿಳುನಾಡಿನ ರಾಜ ಆಗಿರ್ತಕ್ಕಂಥ ತೊಂಡಮಾನ್ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೆ ಇತಿಹಾಸ ಅನ್ನೋದು ತುಂಬ ಇರುತ್ತೆ ಅಲ್ವಾ. ಯಾವುದೇ ದೇವಸ್ಥಾನ ಆಗಿರ್ಬೋದು, ಒಂದು ರಾಜರಿಂದ ಅದು ನಿರ್ಮಿಸಲ್ಪಟ್ಟಿರುತ್ತೆ. ಸೊ ಅದೇ ಥರ ನಾನು ಹಿಂದಿನ ಲಾಗಲ್ಲಿ ಶ್ರೀ ಉಜ್ಜಯಿನಿ ಮರುಳಸಿದ್ದೇಶ್ವರದ್ದು ಹೇಳಿದ್ನಲ್ಲ, ಅದನ್ನು ವಿಜಯನಗರ ಸಾಮ್ರಾಜ್ಯದವರು ಆವಾಗಲೇ ಅದನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಅದು ಏನು ಗಿಫ್ಟ್ ಪುರಸ್ಕಾರಗಳನ್ನೆಲ್ಲ ಕೊಟ್ಟು ಅಲ್ಲಿ ಜೀರ್ಣೋದ್ಧಾರಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಅದೇ ಥರ ಇಲ್ಲಿ ತಮಿಳುನಾಡಿನ ರಾಜ ತೊಂಡಮಾನ್ ಅನ್ನೋರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿರೋವಂಥವ್ರು. ಅಷ್ಟೇ ಅಲ್ಲದೆ ತನ್ನ ನಂತರ ಹೇಳ್ಬೇಕಂದ್ರೆ ಚೋಳರು ಮತ್ತು ಪಾಂಡ್ಯರು ಹಾಗೆ ವಿಜಯನಗರ ರಾಜರು ಕೂಡ ಇದರಲ್ಲಿ ಭಾಗವಹಿಸಿದಾರಂತೆ. ಹೇಳಬೇಕಂದ್ರೆ ಎಷ್ಟೊಂದು ಹಿಸ್ಟ್ರಿ ಅನ್ನೋದು ತುಂಬ ಇರುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರತಿಯೊಬ್ಬರ ರಾಜ ಯಾರಾದರೂ ಇದ್ದೇ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಚೋಳ ರಾಜರು ಮತ್ತು ಪಾಂಡ್ಯ ರಾಜರು ಹಾಗೆ ವಿಜಯನಗರದವರು ಇಷ್ಟು ಜನನೂ ಇಲ್ಲಿ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ದಾರೆ. ಈ ಒಂದು ವಿಶೇಷತೆಯನ್ನು ಹೊಂದಿರುವಂಥದ್ದು ಈ ದೇವಸ್ಥಾನ. ಇದನ್ನು ಕಲಿಯುಗದ ವೈಕುಂಠವಾಸಿ ಅಂತಲೇ ಹೇಳಿ ಕರೀತಾರೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೇಳ್ಬೇಕಂದ್ರೆ ನಿತ್ಯನೂ ಲಕ್ಷಾಂತರ ಜನ ಆಗಮಿಸ್ತಾರೆ. ಅಷ್ಟೊಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಇದು. ಇದಿಷ್ಟು ತಿರುಪತಿ ತಿಮ್ಮಪ್ಪನ ಒಂದು ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಇನ್ನೂ ಜಾಸ್ತಿ ಗೊತ್ತಿದ್ದರೆ ಯಾರಾದರೂ ತಿಳ್ಕೊಂಡಿದ್ರೆ ಓಕೆ, ಬಟ್ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಹಾಗೆಯೇ ಹೇಳ್ಬೇಕಂದ್ರೆ ತುಂಬ ಮಳೆ ಇತ್ತು ಆ ಕಡೆಯಿಂದ ಬರಬೇಕಾದ್ರೆ. ಸೊ ಹಾಗಾಗಿ 1 ಅವರ್ 1.5 ಅವರ್ ಏನೋ ತುಂಬ ಮಳೆ ಹೇಳಬೇಕು ಅಂದರೆ ಅದರಲ್ಲೇ ಬಂದ್ವಿ. ಈಗ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಬ್ಯಾಂಗ್ಳೂರಲ್ಲಿ ದಿ ರಾಮೇಶ್ವರಂ ಕೆಫೆ ಇದೆ ಅಲ್ಲ, ಅದು ಆದಿಯೋಗಿ ಕುಂಡದ ಥರ ಇಲ್ಲಿ ಮಾಡಿದ್ದಾರೆ ನೋಡಿ. ಈ ಒಂದು ತುಂಬ ಚೆನ್ನಾಗಿದೆ, ದೇವಸ್ಥಾನ ಥರ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ದೇವಸ್ಥಾನ ವೈಬೇ ಬರುತ್ತೆ ಇದನ್ನು ನೋಡಿದ್ರೆ. ತುಂಬ ಜನ ಇದ್ದರು, ಅವತ್ತು ಬೇರೆ ಸಂಡೇ ಅಲ್ವಾ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಬಟ್ ಕೆಲವರೆಲ್ಲ ಹೇಳೋ ಥರ ಇದು ಜಾಸ್ತಿ ಇಲ್ಲಿಗೆ ಹೋಲಿಸಿದರೆ ಅದು ಜಾಸ್ತಿ ಇದೆ ಪ್ರೈಸ್ ಅಂತ ಅನಿಸುತ್ತೆ. ಬಟ್ ಓಕೆ, ಬೆಂಗಳೂರು ಲೆವೆಲಿಗೆ ಹೋಲಿಸಿದರೆ ಅಲ್ಲಿ ಅವ್ರಿಗೆ ಓಕೆ ಅಂತ ಅನಿಸುತ್ತದು. ಬಟ್ ನಮ್ಮ ದಾವಣಗೆರೆ ಸೈಡವ್ರಿಗೆ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹೇಳ್ಬೇಕಂದ್ರೆ ಆಂಬಿಷನ್ ಎಲ್ಲ ತುಂಬ ಚೆನ್ನಾಗಿದೆ, ಗುಡ್ ವೈಬ್ ಇದೆ ಹೇಳ್ಬೇಕಂದ್ರೆ. ಬಟ್ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಫುಡ್ಡು, ಅಮೌಂಟು ಸ್ವಲ್ಪ ಜಾಸ್ತಿನೇ ಇದೆ. ನಾನು ಇದು ರಿವ್ಯೂ ಎಲ್ಲ ನೋಡಿದೆ. ಸೊ ಹಾಗಾಗಿ ತುಂಬ ಜನ ಹೇಳಿರೋದು ಅದೇ. ಹೇಳ್ಬೇಕಂದ್ರೆ ಇಲ್ಲಿ ಕಲ್ಲಿಂದ ಮಾಡಿರೋವಂಥ ಗಣೇಶ ಕೂಡ ತುಂಬ ಚೆನ್ನಾಗಿದೆ, ಅಟ್ರ್ಯಾಕ್ಟಿವ್ ಆಗಿರೋವಂಥ ಒಂದು ಗಣೇಶ ಇಟ್ಟಿದ್ದಾರೆ. ಎಂಟ್ರೆನ್ಸ್ ಒಂಥರ ಗಣೇಶ ಮತ್ತು ಶಿವ ಇದೆಲ್ಲ ತುಂಬ ದೇವಸ್ಥಾನದ ವೈಬೇ ಇದೆ. ಒಳಗಡೆ ತಿಮ್ಮಪ್ಪನ ಸ್ಟ್ಯಾಚು ಥರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಷ್ಟು ರಶ್ ಇದೆ. ಬಟ್ ಕ್ವಾಂಟಿಟಿ ಹೇಳ್ಬೇಕಂದ್ರೆ ಫುಡ್ಡು ಕಡಿಮೆನೇ ಇರುತ್ತೆ, ಹೇಳ್ಬೇಕಂದ್ರೆ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಈ ಕಡೆಯವ್ರಿಗೆ ಏನನ್ಸುತ್ತೆ, ಇಷ್ಟು ದುಡ್ಡು ಕೊಟ್ಟು ಇಷ್ಟು ಕ್ವಾಂಟಿಟಿ ಕಡಿಮೆ ತೊಗೋಬೇಕಂತ ಅನ್ಸೋದು ಸಹಜನೇ. ಸೊ ಇದು ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ, ಅದಕ್ಕೆ ಇನ್ನೊಂದು ಮಾತಿಲ್ಲ. ಕ್ಲೀನ್ಲಿನೆಸ್ ಹೇಳ್ಬೇಕಂದ್ರೆ ತುಂಬ ಕ್ಲೀನಾಗಿದೆ. ಬಟ್ ಕಾಸ್ಟ್ಲಿ ಅಂತ ಅನಿಸುತ್ತೆ ಇಲ್ಲಿ ಹೋಲಿಸಿದ್ರೆ. ಏನೂ ಮಾಡೋಕ್ಕಾಗಲ್ಲ, ಬೆಂಗಳೂರು ಲೆವೆಲಲ್ಲಿ ಎಲ್ಲ ಕಾಸ್ಟ್ಲಿ ಇರುತ್ತಲ್ವ. ಸೊ ಹಾಗಾಗಿ ಅಂತ ಅನ್ಕೋತೀನಿ. ಬಟ್ ಟೇಸ್ಟು ಮತ್ತು ಕ್ಲೀನ್ಲಿನೆಸ್ಸು ಫುಡ್ಡು ಎಲ್ಲ ಚೆನ್ನಾಗೇ ಇತ್ತು. ಕೆಲವರು ಇನ್ನು ಕ್ವಾಂಟಿಟಿ ಜಾಸ್ತಿ ಕೊಡ್ಬೋದಿತ್ತು ಅಂತ ಕೆಲವೊಂದು ರಿವ್ಯೂವಲ್ಲಿ ಹೇಳಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಅವರವರ ಒಂದು ಕೆಫೆ ಮೇಲೆ ನಿರ್ಧಾರ ಆಗಿರುತ್ತೆ. ಸೊ ಬಟ್ ಫುಡ್ ವೈಸ್ ಹೆಲ್ತಿನೂ ಇತ್ತು ಮತ್ತು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಓಕೆ, ಆ್ಯಂಬಿಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಕ್ವಾಂಟಿಟಿ ಕಡಿಮೆ ಇದೆ ಅಂತಲೇ ತುಂಬ ಜನ ಹೇಳೋವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಓಕೆನಾ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.